ಹೆಲೋ ಕ್ರೇಜಿ ಪೀಪಲ್ಸ್, ಕನ್ನಡದ ಯಾವ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಅತಿ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ್ದರು ಅಂತ ಈ ವಿಡಿಯೋ ಮೂಲಕ ತಿಳಿಯೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ನಂಬರ್ 1, ಸತೀಶ್ ವಜ್ರಾ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮ್ ಗಳಿಸಿದ್ದ ಸತೀಶ್ ರವರು ಡಿ ಬಾಸ್ ಹಾಗೆ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದರು. ಇವರು ಹೆಚ್ಚಾಗಿ ನೇಚರ್ನಲ್ಲೇ ವಿಡಿಯೋ ಮಾಡ್ತಾ ಇದ್ರು. ನೋಡೋದಕ್ಕೇನೆ ಚೆನ್ನಾಗೇ ಇದ್ದ ಸತೀಶ್ ರವರು ಹೆಚ್ಚಾಗಿ ಲವ್ ಸಾಂಗ್ಸ್ ಗಳಿಗೆ ರೀಲ್ಸ್ ಮಾಡಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಹಾಗೆ ಇವರಿಗೆ ತುಂಬಾ ಜನ ಫಾಲೋವರ್ಸ್ ಕೂಡ ಇದ್ದರು. ಸತೀಶ್ ರವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ವಜ್ರ ಎಂಬ ಹೆಸರಿನ ಸಲೂನ್ ಕೂಡ ಓಪನ್ ಮಾಡಿದ್ರು. ನಟನೆಯ ಮೇಲೆ ತುಂಬಾ ಒಲವು ಇದ್ದ ಕಾರಣ ಲಗೋರಿ ಎಂಬ 45 ನಿಮಿಷದ ಒಂದು ಶಾರ್ಟ್ ಫಿಲ್ಮ್ ತೆಗೆದು ಅದರಲ್ಲಿ ಅವರೇ ಹೀರೋ ಆಗಿ ಆಕ್ಟ್ ಕೂಡ ಮಾಡ್ತಾರೆ. ಹೀಗೆ ಇವರು ತಮ್ಮ ಆಕ್ಟಿಂಗ್ ನಿಂದ ಸಾಕಷ್ಟು ಜನರ ಮನಸ್ಸು ಕೂಡ ಗೆದ್ದಿದ್ದರು. ಇದಾದ ನಂತರ ಸುಧಾಮಣಿ ಎಂಬ ಯುವತಿಯನ್ನ ಮದುವೆ ಆಗ್ತಾರೆ. ಇವರ ಜೀವನ ಚೆನ್ನಾಗೇ ಹೋಗ್ತಾ ಇತ್ತು. ಈ ದಾಂಪತ್ಯಕ್ಕೆ 4 ವರ್ಷ ಕಂಪ್ಲೀಟ್ ಆಗಿತ್ತು. ಮತ್ತೆ ಈ ದಂಪತಿಗೆ ಒಂದು ಗಂಡು ಮಗು ಕೂಡ ಆಗಿತ್ತು. ಹಾಗೆ ಇವರ ಜೀವನ ಸುಖ ಸಂತೋಷದಿಂದ ಸಾಗ್ತಾ ಇತ್ತು. ಆದರೆ ಒಂದು ದಿನ ಸುಧಾಮಣಿಯವರು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಆತ್ಮಹತ್ಯೆ ಮಾಡಿಕೊಂಡರು. ಆದರೆ ಸುಧಾಮಣಿಯವರ ಸಾವಿಗೆ ಸತೀಶ್ ರವರೇ ಕಾರಣ ಎಂದು ಸುಧಾಮಣಿಯವರ ಅಣ್ಣ ಸತೀಶ್ ಮೇಲೆ ದ್ವೇಷ ಸಾಧಿಸುತ್ತಿದ್ದ. ಸುಧಾಮಣಿ ಸಾವಿನ ಬಳಿಕ ನನ್ನ ಮಗುವನ್ನ ನನಗೆ ಕೊಡಿ ಎಂದು ಸತೀಶ್ ರವರು ಸುಧಾಮಣಿ ಮನೆಯವರನ್ನ ಬೇಡಿಕೊಳ್ತಾ ಇದ್ರು. ಆದರೆ ಎಷ್ಟೇ ಬೇಡಿದರೂ ಸುಧಾಮಣಿ ಮನೆಯವರು ಆ ಮಗುವನ್ನ ಕೊಡ್ತಾ ಇರ್ಲಿಲ್ಲ. ಇದೇ ವಿಷಯಕ್ಕೆ ಇವರಿಬ್ಬರ ನಡುವೆ ಜಗಳ ಕೂಡ ಆಗ್ತಾ ಇತ್ತು. ಸ್ವಲ್ಪ ದಿನಗಳ ನಂತರ ಸತೀಶ್ ರವರು ಸಾವನ್ನಪ್ತಾರೆ. ಹೌದು, ಸುಧಾಮಣಿ ಸಾವಿನಿಂದ ನೊಂದಿದ್ದ ಸುಧಾಮಣಿಯವರ ಸಹೋದರ ಸತೀಶ್ ರವರನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡ್ತಾನೆ. ಹಲವಾರು ಕನಸುಗಳನ್ನು ಹೊತ್ತಿದ್ದ ಸತೀಶ್ ರವರು ವಿಧಿಯಾಟಕ್ಕೆ ಬಲಿಯಾಗಿ ಬಿಟ್ರು. ನಂಬರ್ 2, ಶಿವ್ ಉಪಾರ್. ಇವರನ್ನ ಪರಿಚಯ ಮಾಡುವ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇವರು ಟಿಕ್ಟಾಕ್ ನಲ್ಲಿ ವಿಡಿಯೋ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಮಸ್ ಆಗ್ತಾರೆ. ಆಗ ಇವರ ವಯಸ್ಸು 18 ವರ್ಷ. ಹಸುಗಳ ಮೇಲೆ ಇವರಿಗೆ ಅಪಾರವಾದ ಪ್ರೀತಿ ಇತ್ತು. ಹಾಗೆ ಹಸು ಸಾಗಾಟನೆಯನ್ನ ತಡೆಯುವ ಕೆಲಸ ಮಾಡಿ ಹಸುಗಳ ಪ್ರಾಣವನ್ನ ಉಳಿಸುತ್ತಿದ್ದರು. ಹೀಗೆ ಒಂದು ಬಾರಿ ಕಿತ್ತೂರಿನಿಂದ ಕೇರಳಗೆ ಒಂದು ಕಂಟೈನರ್ನಲ್ಲಿ ಹಸುಗಳನ್ನ ಮತ್ತೆ ಹೋರಿಗಳನ್ನ ಒಯ್ಯುತ್ತಿದ್ದರು. ಈ ವಿಷಯ ಶಿವ್ ಉಪಾರ್ ಅವರಿಗೆ ಗೊತ್ತಾಗಿ ಅದನ್ನ ತಡೆಯಲು ಮುಂದಾಗ್ತಾರೆ. ಹೀಗೆ ಹಲವಾರು ಬಾರಿ ಹಸುಗಳನ್ನ ಕಟಕರ ಫಾಲ್ ಆಗೋದನ್ನ ತಪ್ಪಿಸಿದ್ದರು. ಇದರಿಂದ ಕೋಪಗೊಂಡಿದ್ದ ಹಸು ಸಾಗಾಟಗಾರರು ಹಲವಾರು ಬಾರಿ ಶಿವ್ ಉಪಾರ್ ಅವರಿಗೆ ಬೆದರಿಕೆ ಕರೆಗಳನ್ನ ಮಾಡುತ್ತಿದ್ದರು. ಆದರೆ ಇದಕ್ಕೆಲ್ಲ ಹೆದರದೆ ಶಿವ್ ಉಪಾರ್ ಅವರು ಹಲವಾರು ಬಾರಿ ಹಸುಗಳನ್ನ ರಕ್ಷಣೆ ಮಾಡ್ತಾರೆ. ಇದರಿಂದ ಗೋ ಸಾಗಾಟಗಾರರು ಬೇರೆ ರಸ್ತೆಯಿಂದ ಹೋಗಲು ಶುರು ಮಾಡ್ತಾರೆ. ಅಲ್ಲಿಗೂ ಕೂಡ ಹಿಂಬಾಲಿಸಿ ಕಟಕರ ಫಾಲ್ ಆಗುತ್ತಿದ್ದ ಗೋವುಗಳನ್ನ ಕಾಪಾಡುತ್ತಿದ್ದರು. ಇದರಿಂದ ಗೋವು ಸಾಗಾಟಗಾರರ ಕೆಟ್ಟ ಕಣ್ಣು ಶಿವ್ ಉಪಾರ್ ಅವರ ಮೇಲೆ ಬಿದ್ದಿತ್ತು. ಕೊನೆಗೆ ಮೇ 26, 2019 ರಂದು ಕೇವಲ 19ನೇ ವಯಸ್ಸಿನಲ್ಲಿ ತಮ್ಮ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶಿವ್ ಉಪಾರ್ ಅವರು ಸಾವನ್ನಪ್ತಾರೆ. ಇವರಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಅದರಲ್ಲೂ ಹಸುಗಳೆಂದರೆ ಶಿವ್ ಉಪಾರ್ ಅವರಿಗೆ ತುಂಬಾ ಇಷ್ಟ. ಪ್ರಾಣಿಗಳ ಮೇಲೆ ಇವರಿಗೆ ಇರುವ ಪ್ರೀತಿಗೆ ನಿಮ್ಮಿಂದ ಒಂದು ಮೆಚ್ಚುಗೆ ಇರಲಿ, ಅಂದ್ರೆ ಒಂದು ಲೈಕ್ ಮಾಡಿ. ಕಣ್ಣು ಮುಚ್ಚಿತ್ತು ಜಗತ್ತ, ಗೋಮಾತಾ ಬಗ್ಗೆ ಅನ್ನೋದು ಕಣ್ಣು ಮುಚ್ಚಿತ್ತು, ತೆಗೆದು ಹೋದ ಇಷ್ಟೇ. ನಮ್ಮ ಮಗ ನಮ್ಮ ಕಡೆ ಇಲ್ಲ. ನಂಬರ್ 3, ಸ್ಮೈಲಿ ನವೀನ್. ಟಿಕ್ಟಾಕ್ ನಲ್ಲಿ ವಿಡಿಯೋ ಮಾಡುತ್ತಾ ಫೇಮಸ್ ಆಗಿದ್ದ ನವೀನ್ ಅಲಿಯಾ ಸ್ಮೈಲಿ ನವೀನ್ ಅವರು ಟಿಕ್ಟಾಕ್ ಬ್ಯಾನ್ ಆದ ಬಳಿಕ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಮಾಡಲು ಶುರು ಮಾಡ್ತಾರೆ. ತದನಂತರ ನವೀನ್ ಅವರು ಕೆಲ ರೌಡಿಗಳ ಜೊತೆ ಸೇರಿ ಬಿಬಿಎಂಪಿ ಬಿಜೆಪಿ ಕಾರ್ಪೊರೇಟರ್ ಸೋಮಣ್ಣನವರ ಅಳಿಯ ರಿಯಲ್ ಎಸ್ಟೇಟ್ ಏಜೆಂಟ್ ವಿನೋದ್ ರವರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದರು. ಈ ಕೇಸ್ ನಲ್ಲಿ ನವೀನ್ ಮತ್ತೆ ಆತನ 4 ಜನ ಸ್ನೇಹಿತರ ಜೊತೆ ಅರೆಸ್ಟ್ ಆಗ್ತಾರೆ. ನಂತರ ಪೊಲೀಸರು ಉಳಿದ ಎಲ್ಲ ಆರೋಪಿಗಳನ್ನ ಬಂಧಿಸಿ ಎಲ್ಲರನ್ನ ಜೈಲಿಗೆ ಹಾಕ್ತಾರೆ. ನಂತರ ನವೀನ್ ಜೈಲಿನಿಂದ ಬಿಡುಗಡೆ ಆದ ಮೇಲೆ ಮತ್ತೆ ವಿಡಿಯೋಸ್ ಗಳನ್ನ ಮಾಡಲು ಶುರು ಮಾಡ್ತಾರೆ. ಆಗಸ್ಟ್ 27, 2023 ರಾತ್ರಿ 9:45 ಸಮಯದ ವೇಳೆ ಮೈಸೂರಿನಲ್ಲಿ ತನ್ನ ಸ್ನೇಹಿತನ ಜೊತೆ ರೀಲ್ಸ್ ಶೂಟ್ ಮಾಡುತ್ತಿದ್ದಾಗ ನವೀನ್ ಅವರನ್ನ ಕಿಡ್ನಾಪ್ ಮಾಡಲಾಗಿತ್ತು. ರಿಯಲ್ ಎಸ್ಟೇಟ್ ಏಜೆಂಟ್ ಅವರನ್ನ ಕೊಲೆ ಮಾಡಿರುವ ದೇಶಕ್ಕಾಗಿ ನವೀನ್ ಅವರನ್ನ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿದ್ದಾರೆ ಎಂದು ಅನುಮಾನ ಕೂಡ ಮೂಡಿತ್ತು. ನವೀನ್ ಅವರನ್ನ ಕಿಡ್ನಾಪ್ ಮಾಡಿದ್ದನ್ನ ಅಲ್ಲಿನ ಪ್ಯಾಲೇಸ್ ಗೈಡ್ ಚಂದ್ರು ಎನ್ನುವವರು ಪೊಲೀಸರಿಗೆ ದೂರು ನೀಡ್ತಾರೆ. ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾದರು. ನಂತರ ಆಗಸ್ಟ್ 28 ಸಂಜೆ 4:30ಕ್ಕೆ ನಂಜನಗೂಡು ತಾಲೂಕಿನ ಹುಲ್ಲುಹಳ್ಳಿ ಒಂದು ಕಾಲುವೆ ಬಳಿ ಒಂದು ಶವ ಪತ್ತೆಯಾಗಿತ್ತು. ಆ ಶವ ಬೇರೆ ಯಾರದ್ದು ಅಲ್ಲ, ಅದು ಸ್ಮೈಲಿ ನವೀನದ್ದೇ ಆಗಿತ್ತು. ನಂಬರ್ 4,
ತೇಜಸ್. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಆದ ವರುಣ್ ಆರಾಧ್ಯರವರ ಆತ್ಮೀಯ ಗೆಳೆಯ ಈ ತೇಜಸ್. ವರುಣ್ ಆರಾಧ್ಯರವರ ಹಲವು ರೀಲ್ಸ್ ನಲ್ಲಿ ತೇಜಸ್ ರವರು ಇರ್ತಾ ಇದ್ರು. ಇಬ್ಬರು ಸೇರಿ ರೀಲ್ಸ್ ಗಳನ್ನ ಮಾಡ್ತಾ ಇದ್ರು. ಜೂನ್ 25, 2024ರಂದು ತೇಜಸ್ ದೊಡ್ಡ ಬಳ್ಳಾಪುರದಿಂದ ಬೆಂಗಳೂರಿಗೆ ರಾಯಲ್ ಎನ್ಫೀಲ್ಡ್ ಬೈಕ್ ನಲ್ಲಿ ಬರುತ್ತಿದ್ದರು. ತೇಜಸ್ ಅವರು ಬೈಕ್ ಅನ್ನ ಓಡಿಸುತ್ತಿದ್ದರು. ಮತ್ತೆ ತೇಜಸ್ ಸ್ನೇಹಿತ ಆಕಾಶ್ ಹಿಂದೆ ಕುಳಿತಿದ್ದರು. ಅತಿ ವೇಗವಾಗಿ ಬರುತ್ತಿದ್ದರಿಂದ ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತೇಜಸ್ ರವರು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ನಂಬರ್ 5, ಪವನ್. ದಾವಣಗೆರೆಯ ಹುಡುಗ ಪವನ್. ಇವರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡುತ್ತಾ ತುಂಬಾನೇ ಫೇಮಸ್ ಆಗಿದ್ದರು. ಇನ್ಸ್ಟಾಗ್ರಾಮ್ ನಲ್ಲಿ 3 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಗಳನ್ನ ಹೊಂದಿದ್ದರು. ಇವರು ಸಹ ಬೈಕ್ ಅಪಘಾತದಲ್ಲಿ ಮಾರ್ಚ್ 2025ರಂದು ಮರಣ ಹೊಂದಿದ್ದರು. ವಿಧಿ ಅಂದ್ರೆ ಕಾಲಕ್ಕೆ ಚಿಕ್ಕ ವಯಸ್ಸಿನವರು ದೊಡ್ಡ ವಯಸ್ಸಿನವರು ಅಂತ ಏನೂ ಇಲ್ಲ. ಅವರವರ ಸಮಯ ಬಂದಾಗ ಹೋಗಲೇಬೇಕು. ನಂಬರ್ 6, ಆಂಗ್ರಿ ರೈಂಟ್ ಮ್ಯಾನ್. 2017ರಲ್ಲಿ ಮೊದಲು ವೈರಲ್ ಆದ ಅಪ್ರಬಿತಾ ಸಾಹವ್ ಅಲಿಯಾಸ್ ಆಂಗ್ರಿ ರೈಂಟ್ ಮ್ಯಾನ್. ಬಾಯ್ ಬಾಯ್ ಪಾಕಿಸ್ತಾನ್, ಬಾಯ್ ಬಾಯ್. ಈ ವ್ಯಕ್ತಿ ಮೊದಲು ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಟದ ಬಗ್ಗೆ ರಿವ್ಯೂ ನೀಡುವ ಮೂಲಕ ಜನಗಳಿಗೆ ಪರಿಚಯ ಆದರು. ಇವರು ಇಂಗ್ಲೆಂಡ್ GCM ಫುಟ್ಬಾಲ್ ತಂಡದ ಅಭಿಮಾನಿಯಾಗಿದ್ದರು. ಪ್ರೀಮಿಯರ್ ಲೀಗ್ ಫುಟ್ಬಾಲ್ ಆಟದ ಬಗ್ಗೆ 2017ರಲ್ಲಿ ನೋ ಪ್ಯಾಷನ್ ನೋ ವಿಷನ್ ಸ್ಟೇಟ್ಮೆಂಟ್ ನೀಡುವ ಮೂಲಕ ತುಂಬಾನೇ ವೈರಲ್ ಆಗಿದ್ದರು. ಅಲ್ಲಿಂದ ಇವರು ಸ್ಪೋರ್ಟ್ಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಹಾಗೆ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಯೂಟ್ಯೂಬ್ ನಲ್ಲಿ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿದ್ದರು. ಆದರೆ 2024 ಏಪ್ರಿಲ್ ತಿಂಗಳಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಬೆಂಗಳೂರಿನ ನಾರಾಯಣ ಹೆಲ್ತ್ ಸೆಂಟರ್ ಹಾಸ್ಪಿಟಲ್ ನಲ್ಲಿ ತಮ್ಮ 27ನೇ ವಯಸ್ಸಿನಲ್ಲಿ ಮರಣ ಹೊಂದುತ್ತಾರೆ. ಸಾವು ಎಂಬುವುದು ಎಲ್ಲರಿಗೂ ಬಂದೇ ಬರುತ್ತೆ. ನಾ ಹೇಳೋದು ಒಂದೇ, ನೀವು ಈ ಭೂಮಿ ಮೇಲೆ ಇರುವವರಿಗೂ ಏನಾದರೂ ಸಾಧನೆ ಮಾಡುವುದರ ಬಗ್ಗೆ ಗಮನ ಹರಿಸಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಸಮಯ ಅನ್ನೋದು ತುಂಬಾ ಕಡಿಮೆ ಇದೆ. ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ.